ವಿಧಾನಸಭಾ ಕ್ಷೇತ್ರದಷ್ಟು ಕೂಡ ದೊಡ್ಡದಿಲ್ಲ. ದ ಸೈಜ್ ಆಫ್ ಸಿಂಗಾಪುರ್ ಇಟ್ ಆಸ್ ಬಿಗ್ ಆಸ್ ಉಡುಪಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಪ್ರಾಯಶಃ ಭಾರತದಲ್ಲಿ ಸಿಂಗಾಪುರದಂತ 1,000 ಟೂರಿಸ್ಟ್ ಡೆಸ್ಟಿನೇಷನ್ಸ್ ಇದೆ, ಟೂರಿಸಂ ಡೆಸ್ಟಿನೇಷನ್ಸ್ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಲೇಬೇಕಾಗ್ತದೆ. ಅದನ್ನ ಯಾವ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು ಆ ರೀತಿಯಲ್ಲಿ ಮಾಡಿಲ್ಲ. ಪ್ರಪಂಚದ ಅನೇಕ ದೇಶಗಳು ಟೂರಿಸಂನಲ್ಲೇ ಬದುಕುವಂತಹ ದೇಶಗಳಿದೆ. ಟೂರಿಸಂ ಇಸ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಕಂಟ್ರಿ. ಅಂತಹ ರೀತಿಯಲ್ಲಿ ಇದ್ರೂ ಕೂಡ ದುರ್ದೈವಶಾತ್ ನಮ್ಮ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರವಾಗಲಿ ಪ್ರವಾಸೋದ್ಯಮಕ್ಕೆ ಎಷ್ಟು ಒತ್ತು ಕೊಡಬೇಕೋ ಅಷ್ಟು ಒತ್ತನ್ನು ಕೊಟ್ಟಿಲ್ಲ. ಇಲ್ಲಿ ನಾವು ಖಂಡಿತವಾಗಿಯೂ ಸೋತಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಆದರೂ ಕೂಡ ಈಗ ಸರ್ಕಾರ ಹೆಚ್ಚೆಚ್ಚು ಸಹಕಾರ ಪ್ರೋತ್ಸಾಹ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಮೊನ್ನೆ ಟೂರಿಸಂ ಡಿಸ್ಟ್ರಿಕ್ಟ್ ಕಮಿಟಿ ಮೀಟಿಂಗ್ ನಲ್ಲಿ ನಾನು ಕೂಡ ಇದ್ದಂತ ಮೀಟಿಂಗ್ ನಲ್ಲಿ ಈ ಪಾಂಚಜನ್ಯ ಕ್ರೂಸಿಗೂ ಕೂಡ ನಾವು ಅನುಮತಿಯನ್ನ ಕೊಟ್ಟು ಇದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬೇಕಾದಂತ ನಮ್ಮ ಜಿಲ್ಲಾಡಳಿತದಿಂದ ಏನೆಲ್ಲ ಬೇಕು ಆ ಸಹಕಾರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇವತ್ತು ಮೀನುಗಾರರು ಹೆಚ್ಚಿರತಕ್ಕಂಥ ಈ ಜಾಗ, ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮ ಜೊತೆಯಾಗಿ ಹೋಗಬೇಕು, ಕೈಯಿಂದ ಕೈಯನ್ನು ಹಿಡ್ಕೊಂಡು ಹೋಗಬೇಕಾಗ್ತದೆ. ಯಾಕಂದ್ರೆ ಪ್ರವಾಸಿಗರಿಗೆ ಅತ್ಯಂತ ಒಂದು ಇಷ್ಟವಾದ ಆಹಾರ ಪದ್ಧತಿ ಯಾವುದು ಅಂತ ಕೇಳಿದ್ರೆ ಮೀನು. ನೀವು ಇಡೀ ಪ್ರಪಂಚದಲ್ಲಿ ನೋಡಿ, ವೆನ್ ಟೂರಿಸ್ಟ್ ಗೋ ಔಟ್ ದೇ ವಾಂಟ್ ಟು ಈಟ್ ಫಿಶ್. ಹಾಗಾಗಿ ಅತ್ಯಂತ ಆಕರ್ಷಣೀಯವಾದಂತಹ ಆಹಾರ ಖಾದ್ಯ ಯಾವುದಾದ್ರೂ ಇದ್ರೆ ಅದು ಮೀನು. ಸೊ ಹಾಗಾಗಿ ಮೀನುಗಾರರು ಕೂಡ ಬೇಕಾದಷ್ಟು ಪ್ರವಾಸೋದ್ಯಮದಲ್ಲಿ ಸೇರಬೇಕು ಅಂತ ನನ್ನ ಮನವಿ. ಯಾಕಂದ್ರೆ ಈಗ ಮೀನುಗಾರಿಕೆ ಬಹಳಷ್ಟು ಕುಂಠಿತಗೊಳ್ತಾ ಇದೆ. ಮೀನಿನ ಅವೈಲಬಿಲಿಟಿ ಆಫ್ ಫಿಶ್ ಇಸ್ ಗೋಯಿಂಗ್ ಡೌನ್. ಸೊ ಹಾಗಾಗಿ ನಮ್ಮ ಮೀನುಗಾರ ಬಂಧುಗಳು ಕೂಡ ಪ್ರವಾಸೋದ್ಯಮದಲ್ಲಿ ಸೇರ್ಕೊಳ್ಬೇಕು. ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಹೋಮ್ ಸ್ಟೇ ಅಂತ ಇದೆ. ಮನೆಯಲ್ಲೇ, ಜನರ ಮನೆಯಲ್ಲೇ ಹೋಮ್ ಸ್ಟೇ ಮೂಲಕ ಅವರಿಗೆ ಒಂದು ರೂಮ್ ಅನ್ನು ಕೊಡುವಂಥದ್ದು, ಅವರಿಗೆ ಆಹಾರವನ್ನು ಕೊಡತಕ್ಕಂಥದ್ದು. ಅದನ್ನು ನಮ್ಮ ಮೀನುಗಾರ ಬಂಧುಗಳು ನಮ್ಮ ಕರಾವಳಿಯಲ್ಲಿ ಹೋಮ್ ಸ್ಟೇಯನ್ನು ಪ್ರಾರಂಭ ಮಾಡಿದ್ರೆ ಬೀಚ್ಗೆ ಬರ್ತಕ್ಕಂಥ ಜನ ನಿಮ್ಮ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಉಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ರೆ ನೀವು ಒಳ್ಳೆಯ ಮೀನು ಫ್ರೈ ಮತ್ತೆ ಮೀನು ಕರಿ ಪದಾರ್ಥವನ್ನು ಮಾಡಿಕೊಟ್ರೆ ನಿಮಗೂ ಕೂಡ ಉತ್ತಮವಾದಂತಹ ಒಂದು ಆದಾಯದ ಮೂಲ ಅದಾಗುತ್ತೆ. ಪ್ರವಾಸಿಗರನ್ನು ಕೂಡ ಇಲ್ಲಿಗೆ ಆಕರ್ಷಿಸುವಂತಹ ಕೆಲಸ ಆಗುತ್ತೆ. ಹಾಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಮೀನುಗಾರರು ಹೆಚ್ಚೆಚ್ಚಾಗಿ ಪ್ರವಾಸೋದ್ಯಮದ ಕಡೆಗೆ ಗಮನ ಹರಿಸಬೇಕು. ಪ್ರವಾಸೋದ್ಯಮದಲ್ಲಿ ಉತ್ತಮವಾದಂತಹ ಭವಿಷ್ಯ ಇದೆ. ಇನ್ನು ಪ್ರಪಂಚದಲ್ಲಿ ದ ಬಿಗ್ಗೆಸ್ಟ್ ಬಿಸ್ನೆಸ್ ವಿಲ್ ಬಿ ಟೂರಿಸಂ. ಯಾಕಂದ್ರೆ ಜನರ ಹತ್ರ ಹಣ ಬಂದಾಗ ಆ ಹಣ ಖರ್ಚು ಮಾಡಬೇಕಾದ್ರೆ ಪ್ರವಾಸ ಮಾಡಿಯೇ ಖರ್ಚು ಮಾಡಬೇಕಾಗ್ತದೆ. ಸೊ ಜನರ ಹತ್ರ ಹಣದ ಒಂದು ವೆನ್ ದ ಬೈಯಿಂಗ್ ಪವರ್ ಇನ್ಕ್ರೀಸಸ್, ವೆನ್ ದ ಇನ್ಕಮ್ ಇನ್ಕ್ರೀಸಸ್, ದೇ ಹ್ಯಾವ್ ಟು ಸ್ಪೆಂಡ್ ಆನ್ ಟ್ರಾವೆಲ್. ಸೊ ಆ ದೃಷ್ಟಿಯಿಂದ ಇವತ್ತು ಪ್ರವಾಸೋದ್ಯಮಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಭವಿಷ್ಯ ಇದೆ. ನಮ್ಮ ಗ್ರಾಮಾಂತರ ಪ್ರದೇಶ ಕೂಡ ಇದಕ್ಕೆ ಹಿಂದೆ ಬೀಳಬಾರದು. ಆ ನಿಟ್ಟಿನಲ್ಲಿ ಇವತ್ತು ಹೌಸ್ ಬೋಟ್ ಏನು ಬಂದಿದೆ, ಕೇರಳದಲ್ಲಿ ಇದು ಬಹಳಷ್ಟು ಪಾಪ್ಯುಲರ್ ಆಗಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಇದು ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ. ಆದರೆ ರಾಜೇಶ್ ಕಾಮತ್ ಅವರು ಇವತ್ತು ಇದನ್ನ ಪ್ರಾರಂಭ ಮಾಡಿದ್ದಾರೆ. ಆ ಜನರಲ್ಲಿ ಎಷ್ಟು ಆಸಕ್ತಿ ಇದೆ ಅಂದ್ರೆ, ವಿಶೇಷವಾಗಿ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ನಾನು ಏನೇನು ಕಾರ್ಯಕ್ರಮ ಮಾಡ್ತೀನಿ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದು ರೀಚ್ ಒಂದು 4,000 ಜನರಿಗೆ, 5,000 ಜನರಿಗೆ, 6,000 ಜನರಿಗೆ. ಹೆಚ್ಚಂದ್ರೆ ಯಾವ್ದಾದ್ರು ಕಾಂಟ್ರವರ್ಷಿಯಲ್ ರಘುಪತಿ ಭಟ್ರ ಸ್ಟೇಟ್ಮೆಂಟ್ಗೆ ಏನಾದ್ರು ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರೆ ಅದು 10-12 ಸಾವಿರ ರೀಚ್ ಆಗ್ತದೆ. ಬಿಟ್ರೆ ಅದಕ್ಕಿಂತ ಹೆಚ್ಚು ರೀಚ್ ಆಗೋದಿಲ್ಲ. ಆದ್ರೆ ನಾನಿದು ಹೌಸ್ ಬೋಟ್ ಅನ್ನ ನಾನು ಕಮಿಟಿ, ನಮ್ಮ ಟೂರಿಸಂ ಕಮಿಟಿ ಮೀಟಿಂಗ್ ಆದ ಕೂಡಲೇ ನಾನು ಈ ಹೌಸ್ ಬೋಟಿಗೆ ಅನುಮತಿ ಕೊಟ್ಟದ್ದನ್ನ ನನ್ನ ಫೇಸ್ಬುಕ್ ಪೇಜಲ್ಲಿ ಹಾಕಿದೆ. ಆಗ ದ ರೀಚ್ ವಾಸ್ 62,000, 62,000 ಮುಟ್ಟಿದೆ. ಇದು ನನ್ನ ಹೈಯೆಸ್ಟ್. ನಾನು ಕೋಟಿಗಟ್ಟಲೆ ಏನೆಲ್ಲ ಕೆಲಸ ಮಾಡಿದ್ದೇನೆ ಅದಕ್ಕೆ ಅಷ್ಟೊಂದು ರೀಚ್ ಬರಲಿಲ್ಲ. ಆದ್ರೆ ಈ ಹೌಸ್ ಬೋಟ್ ಬಂದದ್ದಕ್ಕೆ ಮ್ಯಾಕ್ಸಿಮಮ್ ರೀಚ್ ಬಂದಿದೆ. ಹಾಗಾದ್ರೆ ದ ಕ್ಯೂರಿಯಾಸಿಟಿ, ಜನರಲ್ಲಿ ಇರ್ತಕ್ಕಂಥ ಆಸಕ್ತಿ, ದ ಕ್ಯೂರಿಯಾಸಿಟಿ ಅದರಿಂದ ಗೊತ್ತಾಗುತ್ತೆ. ನಾನು ಕೂಡ ಪಬ್ಲಿಸಿಟಿ ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಒಂದು ಫ್ರೀ ರೈಡ್ ಕರ್ಕೊಂಡು ಹೋಗ್ಬೇಕು ನೀವು. ಇದಕ್ಕೆ ಒಳ್ಳೆದಾಗ್ಲಿ. ನಮ್ಮ